ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಸಿರಿ ಜೀವನ. ಕೆಲವೊಂದು ಡಿಸೀಸಸ್ ಗಳಲ್ಲಿ ಪ್ರೋಟೀನ್ ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಜಾಸ್ತಿ ಪ್ರೋಟೀನ್ ತಿನ್ನೋ ಹಾಗಿಲ್ಲ. ಏನೂ ಆಡ್ ಮಾಡ್ದಲೆ ಬರೀ ಸಿರಿಧಾನ್ಯದಲ್ಲಿ ಮಾತ್ರ ನಾವು ರೊಟ್ಟಿ ಮಾಡೋದನ್ನ ನೋಡೋಣ. ಇದ್ರಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ತಿನ್ನುವಂತಹ ಒಂದು ಆಹಾರ ಅಂದ್ರೆ ಯಾವ್ದು ಹೇಳಿ? ರೊಟ್ಟಿ. ಅದ್ರಲ್ಲೂ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಎಲ್ಲಾ ರೀತಿ ರೊಟ್ಟಿನೂ ಮಾಡ್ತೀವಲ್ವಾ. ಮಲ್ನಾಡ್ ಕಡೆ ಹೋದ್ರೆ ಅಕ್ಕಿ ರೊಟ್ಟಿ ಮಾಡ್ತೀವಿ, ಈ ಕಡೆ ದಕ್ಷಿಣ ಕರ್ನಾಟಕಕ್ಕೆ ಬಂದ್ರೆ ರಾಗಿ ರೊಟ್ಟಿ ಮಾಡ್ತೀವಿ. ಯಾಕಂದ್ರೆ ರಾಗಿ ಮುದ್ದೆ ಮಾಡ್ತಾರೆ, ಅವಾಗ ರಾಗಿ ರೊಟ್ಟಿನೂ ಮಾಡ್ಕೊಂಡು ತಿಂತಾರೆ. ಆಮೇಲೆ ಆ ಕಡೆ ಉತ್ತರ ಭಾರತಕ್ಕೆ ಹೋದ್ರೆ ಗೋಧಿ ಫೇಮಸ್ ಅಲ್ವಾ, ಆ ಕಡೆ ಗೋಧಿ ರೊಟ್ಟಿ ಜಾಸ್ತಿ ಫೇಮಸ್. ಉತ್ತರ ಕರ್ನಾಟಕ ಅಂದ್ರೆ ಜೋಳದ ರೊಟ್ಟಿ ಅಂದ್ರೆ ಉತ್ತರ ಕರ್ನಾಟಕ ಅಲ್ವಾ. ಉತ್ತರ ಕರ್ನಾಟಕದವ್ರಿಗೆ ಜೋಳದ ರೊಟ್ಟಿ ಇಲ್ದಂಗೆ ಊಟನೇ ಇಲ್ಲ. ಸೊ ಜೋಳ, ಆಮೇಲೆ ಸಜ್ಜೆ, ರಾಗಿ ಇವು ಮೂರು ಕೂಡ ನ್ಯೂಟ್ರಲ್ ಗ್ರೈನ್ ಆಗ್ತವೆ. ಆಮೇಲೆ ಸಿರಿಧಾನ್ಯಗಳೇನಾಗ್ತವೆ ಅದಕ್ಕಿಂತ ಮೇಲೆ ವರ್ಗಕ್ಕೆ ಬರುವಂತಹ ಧಾನ್ಯಗಳು. ಸೊ ಸಿರಿಧಾನ್ಯಗಳಲ್ಲಿ ಸ್ವಲ್ಪ ರೊಟ್ಟಿ ಮಾಡೋದು ಕಷ್ಟ ಅನಿಸ್ಬೋದು, ಸಿಂಗಲ್ ಆಗಿ ಹಾಗೆ ಮಾಡೋದು ಕಷ್ಟ ಅನಿಸ್ಬೋದು. ಏನಾದ್ರೂ ಪ್ರೋಟೀನ್ ಹೆಚ್ಚಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ಅದಕ್ಕೆ. ಈಗ ಎಕ್ಸಾಂಪಲ್ ಆಗಿ ಗೋಧಿನಲ್ಲಿ ಗ್ಲೂಟನ್ ಹೇಗಿದೆಯೋ ಅದಕ್ಕೆ ಅದು ಅಷ್ಟು ಅಂಟಿದೆ ಅದಕ್ಕೆ, ಅದರಿಂದ ನಾವು ಆರಾಮಾಗಿ ಆಗ್ಲೇ ಕಲಸಿ ಆಗ್ಲೇ ಮಾಡ್ಬಿಡ್ಬೋದು. ಅದೇ ರೀತಿ ಕೂಡ ಈ ನ್ಯೂಟ್ರಲ್ ಗ್ರೇನ್ ಏನಿದೆ ರಾಗಿ, ಜೋಳ, ಆಮೇಲೆ ಸಜ್ಜೆ, ಇದನ್ನು ಕೂಡ ನಾವು ಜಿಗಿಟ್ ಮಾಡ್ಕೊಂಡು ಅವಾಗ್ಲೇನೆ ರೊಟ್ಟಿ ತಟ್ಟು ಹಾಕ್ಬಿಡ್ಬೋದು. ಆದ್ರೆ ಸಿರಿಧಾನ್ಯ ಹಾಕಲ್ಲ. ಸಿರಿಧಾನ್ಯನ ನೀವು ನೆನ್ಸೇ ಮಾಡ್ಬೇಕಾಗತ್ತೆ. ಸೊ ಬರೇ ಅಕ್ಕಿಯಿಂದನೇ ಹೇಗೆ ರೊಟ್ಟಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು. ಇದನ್ನ ನಾನು ನನ್ನ ಚಾನಲ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಇದುವರೆಗೂ ಯಾರು ಇದನ್ನ ತೋರಿಸಿಲ್ಲ. ನಾನು ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಇದನ್ನ ಹೇಗ್ ಕಲ್ತೆ ಅಂದ್ರೆ ಇದನ್ನ ನಮ್ಮ ಅಮ್ಮನಿಂದ ನಾನು ಕಲ್ತಿದ್ದು. ನಾವೆಲ್ಲ ಸಣ್ಣವ್ರು ಇರ್ಬೇಕಾದ್ರೆ ನಮ್ ತಾಯಿ ಅವರೆಲ್ಲ ನವಣೆನ ತಿಂತಾ ಇದ್ರಂತೆ. ನಾವು ಅದನ್ನ ತಗೊಂಡೋಗಿ ಒಳಕಲಲ್ಲಿ ಹಾಕಿ ಕುಟ್ಟಿ ಮನೆಗ್ ತಂದು ಅದ್ರಲ್ಲಿ ಅಂಬ್ಲಿ ಮಾಡ್ತಿದ್ವಿ, ಅದ್ರಲ್ಲಿ ರೊಟ್ಟಿ ಮಾಡ್ತಿದ್ವಿ ಅಂತ ಎಲ್ಲ ಹೇಳೋರು ನಮ್ಮಮ್ಮ. ಆದ್ರೆ ಅದ್ರಲ್ಲಿ ರೊಟ್ಟಿ ಹೇಗ್ ಮಾಡ್ತಿದ್ರಿ ನೀವು ಏನು ಅಂತ ಅಂದಾಗ ಅವರು ನಾವ್ ಈ ರೀತಿ ಮಾಡ್ತಿದ್ವಿ ಅಂತ ಹೇಳಿದ್ರು. ಇದ್ರಲ್ಲೇನ್ ಸ್ಪೆಷಲ್ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಖಾದರ್ ಸರ್ ಹೇಳಿರೋ ಹಾಗೆ ಸಿರಿಧಾನ್ಯಕ್ಕೆ ನಾವು ಉದ್ದಿನ ಬೇಳೆನ ಮಿಕ್ಸ್ ಮಾಡಿ ಹಿಟ್ಟು ಹಾಕ್ಸ್ಕೊಂಬಂದು ರೊಟ್ಟಿನ ಮಾಡ್ಕೊಂಡು ತಿನ್ನಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ 5 ವರ್ಷದಿಂದ ನಾನು ಸಿರಿಧಾನ್ಯ ತಿಂತಾ ಇದ್ದು, 5 ವರ್ಷದಿಂದ ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂತಾನೆ ಬಂದಿದ್ದೀನಿ. ಕೊನೆಗೆ ನಾವು ಉತ್ತರ ಕರ್ನಾಟಕದ ರೊಟ್ಟಿ ಪ್ರಿಯರಾಗಿರೋದ್ರಿಂದ ಅದೇ ರೀತಿ ರೊಟ್ಟಿನ ಹೇಗ್ ಮಾಡೋದು ಅಂತ ನಾನೇ ಪ್ರಯೋಗ ಮಾಡಿ ಇದನ್ನ ಮಾಡಿರುವಂತದ್ದು. ನಿಮ್ಗೂ ಕೂಡ ಹೇಳ್ಕೊಡ್ತೀನಿ, ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಸಾವಯವವಾಗಿ ಬೆಳೆದಿರುವಂತಹ ಅನ್ಪಾಲಿಶ್ಡ್ ಸಾಮೆ ಅಕ್ಕಿನ ತಗೊಂಡಿದ್ದೀನಿ. ಸ್ನೇಹಿತರೆ, ಆದಷ್ಟು ಒಳ್ಳೆ ಅಕ್ಕಿನ ನೋಡಿ ಆರಿಸಿ ತಗೊಂಬನ್ನಿ. ಇದನ್ನು ನಾನೀಗ ತೊಳ್ಕೊಂಬಂದಿದ್ದೀನಿ. ತೊಳೆದು ನಾವು 6 ರಿಂದ 8 ಅವರ್ ನೆನೆ ಇಡಬೇಕು. ಈಗ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಇದು ಚೆನ್ನಾಗಿ ನೆಂದಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ, ಅಕ್ಕಿ 6 ಅವರ್ ನೆಂದಿದೆ. ಈಗ ನೆಂದಿರೋ ಅಕ್ಕಿನ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಆ ನೀರು ಸಮೇತ ಹಾಕ್ಕೊಂಡು ರುಬ್ಬೇಕು. ನಾವು ಪೂರ್ತಿ ನೈಸಾಗಿ ರುಬ್ಕೊಂಬರ್ಬೇಕು. ಇದನ್ನು ಎಷ್ಟು ನೈಸಾಗಿ ರುಬ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಈಗ ನಾನು ನಿಮ್ಗೆ ತೋರಿಸ್ತೀನಿ. ಈಗ ರುಬ್ಕೊಂಬಂದಿರೋದು ನೋಡಿ, ಇಲ್ಲಿ ಎಷ್ಟು ನೈಸಾಗಿ ರುಬ್ಬಿದ್ದೀನಿ ಅಂತ. ಇದನ್ನು ನಾವೀಗ ಜಿಗಿಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಬಾಳ್ಳಿ ಇಟ್ಕೊಂಡು ನಾನು ರುಬ್ಬಿರೋ ಹಿಟ್ಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಯಾವುದಾದ್ರೂ ದಪ್ಪ ತಳ ಇರೋ ಪಾತ್ರೆಗೆ ಹಾಕ್ಕೊಂಡು ಇದನ್ನು ಜಿಗಿಟ್ ಮಾಡ್ಕೋಬೇಕು. ಯಾವುದೇ ರೊಟ್ಟಿ ಮಾಡಲಿ ಅದಕ್ಕೆ ಜಿಗಿಟ್ ಮಾಡ್ಕೊಳ್ಳೋದು ಮುಖ್ಯ. ನೋಡಿ, ಈ ಥರ ನಾವು ಚೆನ್ನಾಗಿ ಹಿಂಗೆ ಕೈ ಆಡ್ತಾ ಬರಬೇಕು. ಗಂಟಾಗ್ದಂಗೆ ಕೈ ಆಡ್ತಾ ಬಂದಾಗ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ನಮಗೆ ಅದು ರೊಟ್ಟಿ ಹದಕ್ಕೆ ಬಂದಮೇಲೆ ನಾವು ಅದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಈ ಥರ ನಾವು ಅದನ್ನು ಬೇಯಿಸ್ಕೊಂಡು ಜಿಗಿಟ್ ಮಾಡಿಕೊಂಡು ನಾದ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ರೊಟ್ಟಿ ಹರಿಯೋದಿಲ್ಲ. ಸೊ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ಜಿಗಿಟ್ ಮಾಡ್ಕೊಳ್ಳೋದಿದೆ ನೋಡಿ, ಇದು ತುಂಬ ಮುಖ್ಯ. ಯಾಕಂದರೆ ಸಿರಿಧಾನ್ಯಗಳಲ್ಲಿ ಫೈಬರ್ ನ್ಯೂಟ್ರಲ್ ಗ್ರೈನ್ಸ್ಗಿಂತ ಜಾಸ್ತಿ ಇರುತ್ತೆ. ಆಮೇಲೆ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇದು. ಆಮೇಲೆ ಪ್ರೋಟೀನ್ ಅತಿ ಹೆಚ್ಚಾಗಿರೋದಿಲ್ಲ ಇದರಲ್ಲಿ, ಅದಕ್ಕೆ ಅದು ಅಂಟು ಇರೋದಿಲ್ಲ ಇದಕ್ಕೆ. ನಾವು ಅದಕ್ಕೆ ಈ ಥರ ಮಾಡ್ಕೊಂಡಾಗ ಒಂದು ಅಂಟು ಬರುತ್ತೆ ಇದಕ್ಕೆ. ಬೇರೆ ಏನು ಮಿಕ್ಸ್ ಮಾಡ್ದಂಗೆ ಆರಾಮಾಗಿ ರೊಟ್ಟಿನ ಮಾಡ್ಬೋದು. ಈ ಥರ ಮಾಡಿ ಈಗ ಮುಚ್ಚಿಡಬೇಕು. 1 ನಿಮಿಷ ಮುಚ್ಚಿಟ್ಟು ಮತ್ತೆ ನಾವು ರೊಟ್ಟಿ ಮಾಡ್ಕೊಳ್ಳೋದು. ಒಂದು ನಿಮಿಷ ಆದಮೇಲೆ ಹಿಟ್ಟನ್ನ ಈ ಥರ ಕಲ್ಲು ಮೇಲೆ ಹಾಕ್ಕೊತಾ ಇದ್ದೀನಿ. ಕಲ್ಲನ್ನ ನೀಟಾಗಿ ಕ್ಲೀನ್ ಮಾಡಿ ಅದ್ರ ಮೇಲೆ ಹಾಕ್ಕೊಂಡು ನಾದ್ಕೋತಾ ಇದ್ದೀನಿ. ಸ್ನೇಹಿತರೆ, ಈ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಈಗ ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಇದು ಜಿಗುಟೆ ಎಷ್ಟು ಬಂದಿದೆ ಅಂಥೇಳಿ. ಈಗ ಚೆನ್ನಾಗಿ ಅದನ್ನು ನಾದ್ಕೋಬೋದು. ನೀವು ಸಿರಿಧಾನ್ಯದ ಯಾವುದೇ ಹಿಟ್ಟನ್ನು ತಗೊಳ್ಳಿ, ಇದನ್ನು ತಟ್ಟುಕೊಳ್ಳೋದಕ್ಕೆ. ನಾನು ಹಾಗೆ ಸ್ವಲ್ಪ ಅದನ್ನು ಹಾಕ್ಕೊಂಡು ಈಗ ನಾದ್ಕೋತಾ ಇದ್ದೀನಿ. ತುಂಬ ಏನು ಹಾಕೋದು ಬೇಡ, ಅಲ್ಲಿ ಕಲ್ಲಿಗೆ ಅಂಟುತ್ತೆ ಅಂತ ನಾನು ಹಾಕ್ಕೋತಾ ಇದ್ದೀನಿ ಅಷ್ಟೇ. ಬೇಕಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ನೀವು ನಾದ್ಕೋಬೋದು ಗಟ್ಟಿ ಅನಿಸಿದ್ರೆ.
ಆಮೇಲೆ ಸಿರಿಧಾನ್ಯದ ಹಿಟ್ಟುಗಳು ಸ್ನೇಹಿತರೆ ನೀವು ಇಡ್ತಾ ಹೋದಂಗೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ನೀವು ಹೇಗೆ ಚಪಾತಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಇಟ್ಟಾಗ ಅದು ಹೇಗೆ ತೆಳು ಆಗುತ್ತೋ ಆ ಥರ ಆಗೋದಿಲ್ಲ, ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಅಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ. ನಾವು ಸ್ವಲ್ಪ ಚಪಾತಿ ತಟ್ಟೋ ಹಾಗೆ ತಟ್ಕೊಂಡು ಇದನ್ನು ಉದ್ಕೋಬೇಕು. ಚಪಾತಿ ಉತ್ತೀವಲ್ಲ ಅದೇ ರೀತಿ ಉದ್ಕೋಬೇಕು. ಇತ್ತೀಚೆಗೆಲ್ಲ ಜೋಳದ ರೊಟ್ಟಿನೂ ಕೂಡ ಇದೇ ಥರ ಉದ್ದುತ್ತಾರೆ. ಆಮೇಲೆ ಉತ್ತರ ಕರ್ನಾಟಕದ ಕಡೆ ಕೈಯಲ್ಲಿ ಬಡಿಯೋವಂಥ ಒಂದು ಪದ್ಧತಿ ಇತ್ತು, ಇವಾಗ ಅದೆಲ್ಲ ಕಮ್ಮಿಯಾಗಿ ಇದೇ ಥರ ಉದ್ಕೋತಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ, ಸ್ವಲ್ಪನೂ ಹರಿಯೋದಿಲ್ಲ, ಅಷ್ಟೇ ನೀಟಾಗಿ ಬರುತ್ತೆ ಕೂಡ. ನೀವು ಎಷ್ಟು ಅಗಲ ಬೇಕಾದ್ರೂ ತಟ್ಕೋಬೋದು, ಆಮೇಲೆ ಎಲ್ಲೂ ಹರಿಯೋದಿಲ್ಲ, ಏನಾಗಲ್ಲ. ಆಮೇಲೆ ಹಿಟ್ಟು ಕೂಡ ಕಮ್ಮಿ ಹಿಡಿಯುತ್ತೆ ಸ್ನೇಹಿತರೆ ಇದು. ನೀವು ಇನ್ನೊಂದು ಪ್ರಶ್ನೆ ಕೇಳ್ಬೋದು ನನಗೆ, ಹಿಟ್ಟಲ್ಲೇ ಕಲಸಿ ಈ ಥರ ಮಾಡ್ಬೋದಲ್ವಾ ಅಂತ ಹೇಳಿ. ಸ್ನೇಹಿತರೆ, ಹಿಟ್ಟಲ್ಲಿ ನಾವು ಮಾಮೂಲಿಯಾಗಿ ರೊಟ್ಟಿ ಹಿಟ್ಟನ್ನ ಕಲಸಿ ಮಾಡೋ ಥರ ಆಗೋದಿಲ್ಲ ಇದು. ಮತ್ತೆ ಹಿಟ್ಟನ್ನ ನಾವು ಮಾಡೋ ಮೆಥಡೇ ಬೇರೆ ಥರ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇದು ಅಕ್ಕಿನಲ್ಲಿ ಮಾಡ್ತಾ ಇರೋವಂಥದ್ದು. ನೋಡಿ, ಅಕ್ಕಿನಲ್ಲಿ ಹಿಟ್ಟಾಗಿ ಹಿಟ್ಟು ಹೇಗೆ ರೊಟ್ಟಿಯಾಗಿ ಬರ್ತಾ ಇದೆ ಅಂತ ಹೇಳಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ. ಆಮೇಲೆ ಇದು ರೊಟ್ಟಿ ಬೆಂದ ಮೇಲೆ ಕೂಡ ಅಷ್ಟೇ ಸಾಫ್ಟಾಗೂ ಇರುತ್ತೆ. ಸಾಮೆ ಅಕ್ಕಿ ಅಂತೂ ತುಂಬಾ ಸಾಫ್ಟು. ಎಲ್ಲ ಸಿರಿಧಾನ್ಯದ ರೊಟ್ಟಿನೂ ಅದೇ ಥರ ಆಗುತ್ತೆ. ಒಂದೊಂದು ಸಿರಿಧಾನ್ಯನೂ ಒಂದೊಂದು ರುಚಿ ಇರುತ್ತೆ, ಆಮೇಲೆ ಅದರದ್ದೇ ಆದ ಕಲರ್ ಇರುತ್ತೆ. ಈ ಸಾಮೆ ಮತ್ತು ಊದಲು ಸೇಮ್ ನಿಮ್ಮ ಜೋಳದ ರೊಟ್ಟಿ ಥರನೇ ಕಾಣುತ್ತೆ. ಈಗ ಇಲ್ಲಿ ತವಾ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಮಾಮೂಲಿ ನೀರು ಹಚ್ಕೊಂಡು ನಾನು ಬೇಯಿಸ್ಕೊತೀನಿ ಅಷ್ಟೇ. ಇದಕ್ಕೆ ಸ್ನೇಹಿತರೆ ಒಂದು ರೊಟ್ಟಿ ಬೇಯೋದಕ್ಕೆ 1 ನಿಮಿಷ ಸಾಕು. ಆ್ಯಕ್ಚುಲಿ 1 ನಿಮಿಷದಲ್ಲೇ ಒಂದು ರೊಟ್ಟಿ ಬೆಂದೋಗ್ಬಿಡುತ್ತೆ. ನೀವು ಹಂಚ ಮೇಲೆ ಹಾಕಿದ ತಕ್ಷಣ ಎತ್ತಕ್ಕೆ ಹೋಗಬಾರ್ದು, ಅದನ್ನು ಒಂದು 30 ಸೆಕೆಂಡ್ ವೆಯ್ಟ್ ಮಾಡಿ. ನೀರು ಸೌರದ ಮೇಲೆ ಅದು ರೊಟ್ಟಿಗೆ ಅಂಟ್ಕೊಂಡಿರುತ್ತೆ. ಜೋಳದ ರೊಟ್ಟಿ ಥರ ನೀವು ಬೇಗನೆ ಎತ್ತು ಹಾಕೋಕ್ಕಾಗೋದಿಲ್ಲ. ಒಂದು 30 ಸೆಕೆಂಡ್ ಬಿಟ್ಟರೆ ನೀವು ಅದು ರೊಟ್ಟಿ ಹಂಚಿಬಿಟ್ಟು ಎದ್ದು ಬರುತ್ತೆ, ಆವಾಗ ನೀವು ಬೇಯಿಸ್ಕೋಬೋದು. ಆಮೇಲೆ ಬೇಗ ಬೇಗ ಬೆಂದ್ಬಿಡುತ್ತೆ. ಇದು ನಿಮಗೆ ಸೇಮ್ ಜೋಳದ ರೊಟ್ಟಿ ಥರನೇ ಕಾಣ್ತಾ ಇರ್ಬೋದು ಇದು, ಆದರೆ ಇದು ಸಾಮೆ ಅಕ್ಕಿಲಿ ಮಾಡಿರುವಂತಹ ರೊಟ್ಟಿ. ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಸಾಮೆ ಅಕ್ಕಿ ಬಿಟ್ಟರೆ ಬೇರೆ ಏನು ಮಿಕ್ಸ್ ಆಗಿಲ್ಲ ಇದರಲ್ಲಿ. ನೀವು ಡೀಟೇಲ್ ಆಗಿ ನೋಡ್ಕೊಳ್ತಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಒಂದೇ ಒಂದು ಸಿರಿಧಾನ್ಯ ಬಳಸಿ ಈ ಥರ ನೀಟಾಗಿ ರೊಟ್ಟಿ ಮಾಡಿರೋದು, ಅಷ್ಟೇ ಚೆನ್ನಾಗಿ ಬಂದಿದೆ. ಹಾಗೆ ತುಂಬ ರುಚಿಯಾಗಿರುತ್ತೆ. ಆರೋಗ್ಯಕರವಾದಂತಹ ರೊಟ್ಟಿ ರೆಡಿಯಾಗಿದೆ ನಿಮಗೆ. ಈ ಥರ ನೀವು ಯಾಕೆ ಮಾಡ್ಕೊಡ್ಬಾರ್ದು ಸ್ನೇಹಿತರೆ, ಮಧುಮೇಹಿಗಳಿಗೆ ಎಸ್ಪೆಷಲಿ ಅವ್ರಿಗೆ ಚಪಾತಿ ತಿನ್ನಿ ಅಂತ ಡಾಕ್ಟರ್ ಹೇಳಿರ್ತಾರೆ. ಚಪಾತಿ ತಿಂದರೆ 1 ಅವರಲ್ಲೇ ಗ್ಲೂಕೋಸ್ ರೈಸ್ ಆಗುತ್ತೆ ಅವ್ರಿಗೆ. ನೀವು ಈ ಥರ ಸಿರಿಧಾನ್ಯ ರೊಟ್ಟಿ ಮಾಡ್ಕೊಡ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಈಗ ಇದನ್ನ ಪಲ್ಯದ ಜೊತೆ ನಾನು ಸರ್ವ್ ಮಾಡ್ಕೊತಿದ್ದೀನಿ. ನೀವು ಯಾವ್ದ್ರಲ್ಲಿ ಬೇಕಾದರೂ ಸೇವಿಸ್ಬೋದು. 2 ಥರ ಪಲ್ಯನ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಇದನ್ನ. ನೀವು ಒಂದ್ ನೆನ್ಪಿಟ್ಕೋಬೇಕು, ಈಗ ನಾವು ಸಿರಿಧಾನ್ಯಗಳನ್ನ ತಿನ್ನೋದು ಯಾವ್ದಾದ್ರು ಡಿಸೀಸಸ್ ಇದ್ರೆ ನಾವು ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಆರೋಗ್ಯನ ವೃದ್ಧಿಸ್ಕೊಳ್ಳೋದಕ್ಕೆ ಅಲ್ವಾ. ನೀವು ಸಿರಿಧಾನ್ಯಕ್ಕೆ ಬೇರೆ ಏನಾದ್ರೂ ಮಿಕ್ಸ್ ಮಾಡಿದ್ರೆ ಇದಕ್ಕೆ ನಿಮ್ಗೆ ಅದರಲ್ಲಿರೋ ಸಂಪೂರ್ಣ ಪೌಷ್ಟಿಕಾಂಶ ಸಿಗೋದಿಲ್ಲ. ಅದಕ್ಕೇನೆ ಒಬ್ಬ ಮನುಷ್ಯ ಈಗ ಒಂದಿನಕ್ಕೆ 100 ಗ್ರಾಮ್ ಮೇಲೆ ಹೆಚ್ಚು ಸಿರಿಧಾನ್ಯ ತಿನ್ನಕ್ ಆಗೋದಿಲ್ಲ. ಅದಕ್ಕೆ ನೀವು ಮತ್ತೆ ಏನಾದ್ರೂ ಅದಕ್ಕೆ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಸಿರಿಧಾನ್ಯದಲ್ಲಿರುವಂತ ಪೋಷಕಾಂಶಗಳಾಗ್ಲಿ, ಫೈಬರ್ ಆಗ್ಲಿ, ಅದೆಲ್ಲ ನಿಮ್ಗೆ ಆರಾಮಾಗಿ ಸಿಗೋದಿಲ್ಲ. ಅದಕ್ಕೆ ಹೇಳೋದು ಏನು ಮಿಕ್ಸ್ ಮಾಡಬಾರ್ದು ಅಂತ ಹೇಳಿ. ಆಮೇಲೆ ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಎಲ್ಲ ಮಾರಾಟ ಮಾಡ್ಬೇಕಾದ್ರೂ ಅದಕ್ಕೆ ಸೋಯಾಬೀನು ಬೇರೆ ಎಲ್ಲ ಮಿಕ್ಸ್ ಮಾಡ್ತಾರೆ. ಆಮೇಲೆ ಇತ್ತೀಚೆಗೆ ಎಲ್ಲರೂ ಅದನ್ನ ಏನ್ ಮಾಡ್ತಾರೆ, ಅಕ್ಕಿನ ಮಿಕ್ಸ್ ಮಾಡಿ ಹಿಟ್ ಮಾಡಿಸ್ಕೊಂಡ್ಬಂದು ಮಾಡೋದಂತದ್ದು ರೂಢಿ ಆಗ್ಬಿಟ್ಟಿದೆ. ಈಗ ಏನು ಮಾಡಕ್ಕಾಗಲ್ಲ, ಅಕ್ಕಿ ಮಿಕ್ಸ್ ಮಾಡಿ ಮಾಡೋದ್ರಿಂದ ಅದು ಅಕ್ಕಿ ರೊಟ್ಟಿನೋ ಜೋಳದ ರೊಟ್ಟಿನೋ ಏನೋ ಅದ್ರಲ್ಲಿರೋ 2 ಅಂಶಗಳು ನಮಗೆ ಸರಿಯಾಗಿ ಸಿಗೋದೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಏನು ಮಿಕ್ಸ್ ಮಾಡ್ದಲ್ಲೇ ಆಸ್ ಇಟ್ ಈಸ್ ಅದು ಒಂದು ಸಿಂಗಲ್ ಧಾನ್ಯನ ತಗೊಂಡೋಗಿ ನಾವು ಹಿಟ್ ಹಾಕ್ಸ್ಕೊಂಡ್ಬಂದು ರೊಟ್ಟಿ ಮಾಡ್ಕೊಂಡು ತಿಂದ್ರೆ ಅದ್ರಲ್ಲಿರೋ ಎಲ್ಲಾ ಪೋಷಕಾಂಶಗಳು ಸಿಗ್ತವೆ ಅಂತಾನೆ ಹೇಳ್ಬೋದು. ನೀವೇ ನೋಡಿರ್ಬೋದು, ಒಬ್ಬ ಮನುಷ್ಯ ಎಷ್ಟು ರೊಟ್ಟಿ ತಿನ್ನಕ್ಕಾಗುತ್ತೆ ಹೇಳಿ. ಅದಕ್ಕೆ ನಾವು ಮತ್ತೆ ಏನೇನೋ ಮಿಕ್ಸ್ ಮಾಡ್ಬಿಟ್ರೆ, ಅಂದ್ರೆ ಮತ್ತೆ ಬೇರೆ ಧಾನ್ಯಗಳನ್ನ ನಾವು ಮಿಕ್ಸ್ ಮಾಡ್ಬಿಟ್ರೆ ಯಾವ ಧಾನ್ಯದಲ್ಲಿರೋ ಪೋಷಕಾಂಶಗಳು ನಮ್ಗೆ ಸರಿಯಾಗಿ ಸಿಗೋದಿಲ್ಲ. ಅದಕ್ಕೆ ಏನೂ ಮಿಕ್ಸ್ ಮಾಡಬಾರ್ದು ಅಂತಾನೆ ಖಾದರ್ ಸರ್ ಅವಾಗ ಹೇಳೋದು. ಯಾವ್ದೋನು ಈ ಮಲ್ಟಿ ಮಿಕ್ಸ್ ಅಂತ ಅಂತಾರಲ್ಲ, ಆಮೇಲೆ ದಿಢೀರ್ ಅಂತ ಮಾಡ್ಕೊಳ್ಳೋದು, ಇವೆಲ್ಲ ಸುಮ್ನೆ ಸ್ನೇಹಿತರೆ. ಅವೆಲ್ಲ ಅದರಿಂದ ಏನು ಆರೋಗ್ಯ ಸಿಗೋದಿಲ್ಲ ನಮ್ಗೆ. ನೀವು ಬೇಗ ತಂದು ಬೇಗ ಮಾಡ್ಕೋಬಹುದು ಅಷ್ಟೇ. ಆಮೇಲೆ ಸಿರಿಧಾನ್ಯನ ನೀವು ಚೆನ್ನಾಗಿ ನೆನೆಸ್ಬೇಕು. ನೆನೆಸ್ಲಿಲ್ಲ ಅಂದ್ರೆ ಅದ್ರಲ್ಲಿರೋ ಇನ್ಸಾಲಿಬಲ್ ಫೈಬರು, ಸಾಲಿಬಲ್ ಫೈಬರ್ ಯಾವ್ದು ನೆನೆಯೋದಿಲ್ಲ. ನೀವೇನಾಗುತ್ತೆ, ನೀವು ಸಿರಿಧಾನ್ಯನ ತಿಂದ ಮೇಲೆ ಏನಾಗುತ್ತೆ, ದೇಹದಲ್ಲಿರೋ ನೀರ್ ಹೀರ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಅದು ಅಷ್ಟು ನೀರು ನಿಮಗೆ ಕುಡಿಯೋಕ್ಕಾಗೋದಿಲ್ಲ. ಅದಕ್ಕೆ ಹೊರಗಡೆನೆ ಅದನ್ನ ನಾವು ನೆನೆಸಿ ಆಮೇಲೆ ಅದನ್ನ ತಯಾರು ಮಾಡಿ ತಿನ್ನೋದ್ರಿಂದ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದದು. ಆಯ್ತಾ? ಈ ಪಾಯಿಂಟ್ಗಳನ್ನ ನೀವು ನೆನ್ಪಿಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸಿರಿಧಾನ್ಯನ ನಾವು ಆರೋಗ್ಯ ದೃಷ್ಟಿಯಿಂದ ನೋಡ್ಕೊಂಡು ತಿನ್ನೋದು ಉತ್ತಮ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.